ವಿಎನ್ ವಿಡಿಯೋ ಎಡಿಟರ್ ಅಲ್ಲಿ ಎಡಿಟಿಂಗ್ ಮಾಡೋದು ಹೇಗೆ ತುಂಬಾನೇ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಪ್ಲೇ ಸ್ಟೋರ್ ಇಂದ ವಿಎನ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಸೊ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ನೀವು ವಿಡಿಯೋನ ಎಡಿಟ್ ಮಾಡ್ತಾ ಇರೋದಲ್ವಾ. ಸೊ ಹೀಗಾಗಿ ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನಲ್ಲಿ ಡು ನಾಟ್ ಆಸ್ಕ್ ಮಿ ಅಗೇನ್ ಅಂತ ಇದೆ ನೋಡಿ, ಇದನ್ನ ಟಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಪರ್ಮಿಷನ್ ಕೇಳತ್ತೆ, ಅದನ್ನ ಅಲೋ ಮಾಡಿ. ಹಾಗೇನೆ ಇಲ್ಲಿ ಅಲೋ ಆಲ್ ಅಂತ ಕೊಡಬೇಕು. ಇದಾದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಆಲ್ ಅಂತ ಇದೆ, ವಿಡಿಯೋ ಅಂತ ಇದೆ, ಫೋಟೋಸ್ ಅಂತ ಇದೆ. ನಿಮ್ಮ ಗ್ಯಾಲರಿನಲ್ಲಿ ಇರುವಂತಹ ಫೋಟೋಸ್ ಇಲ್ಲಿರುತ್ತೆ, ವಿಡಿಯೋಸ್ ಇಲ್ಲಿರುತ್ತೆ. ಹಾಗೇನೆ ಅವೆರಡು ಕೂಡ ಒಟ್ಟಿಗೆ ಈ ಒಂದು ಸೆಕ್ಷನ್ ಅಲ್ಲಿ ಇರುತ್ತೆ. ಸೊ ಇಲ್ಲಿಂದ ನಿಮ್ಮ ವಿಡಿಯೋ ಅಥವಾ ಫೋಟೋನ ನೀವು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಎಡಿಟಿಂಗ್ ಮಾಡೋದಕ್ಕೆ ನೀವು ಬಳಸ್ಕೊಳ್ಬೇಕು. ಸೊ ವಿಡಿಯೋನ ಇಲ್ಲಿ ಹುಡುಕ್ಬೇಕಾಗಿರುತ್ತೆ. ನೀವು ರೀಸೆಂಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಟಾಪ್ ಅಲ್ಲೇನೆ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಫೋಲ್ಡರ್ ಅಲ್ಲಿ ನೀವು ಅದನ್ನ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಆಲ್ ಅಂತ ಇದೆ ನೋಡಿ ಟಾಪ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಗ್ಯಾಲರಿನಲ್ಲಿ ಅಥವಾ ಫೈಲ್ ಮ್ಯಾನೇಜರ್ ನಲ್ಲಿ ಇರುವಂತಹ ಎಲ್ಲಾ ಫೋಲ್ಡರ್ ಗಳು ತೋರಿಸ್ತವೆ. ಸೊ ಅದರಲ್ಲಿ ಯಾವ ಫೋಲ್ಡರ್ ಅಲ್ಲಿ ನೀವು ವಿಡಿಯೋಸ್ ಅಥವಾ ಫೋಟೋಸ್ ಅನ್ನ ಇಟ್ಟಿದ್ದೀರಾ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಫೋಲ್ಡರ್ ಅನ್ನ. ಹಾಗೆಯೇ ವಿಡಿಯೋನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇವಾಗ ನಾನು ಇಲ್ಲಿ ಈ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸಾಂಪಲ್ಗೋಸ್ಕರ ಇದು. ಓಕೆ, ಈ ವಿಡಿಯೋನ ಪಿಕ್ ಮಾಡಿದ್ದೀನಿ. ಇವಾಗ ಒನ್ ಅಂತ ಸೆಲೆಕ್ಟ್ ಆಗಿದೆ ನೋಡಿ, ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಆವಾಗ ಆ ಒಂದು ವಿಡಿಯೋ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾನೇ ಇಂಪಾರ್ಟೆಂಟ್, ಈ ಒಂದು ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಯಾವ್ದಾದ್ರು ಬೇಡದೇ ಇರುವಂತಹ ಪೋರ್ಷನ್ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ನೀವು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀರಾ, ಈ ಮಿಡಲ್ ಅಲ್ಲಿ ಈ ಒಂದು ಪೋರ್ಷನ್ ನಿಮ್ಗೆ ಬೇಡ ಅಂತ ಅನ್ಸಿದ್ರೆ ವಿಡಿಯೋ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬಾಟಮ್ ಅಲ್ಲಿ ತುಂಬಾನೇ ಆಪ್ಷನ್ ಗಳಿದಾವೆ. ಅದರಲ್ಲಿ ಇಲ್ಲಿ ಸ್ಪ್ಲಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೋರ್ಷನ್ ಅಲ್ಲಿ ಕಟ್ ಆಗುತ್ತೆ. ನಂತರ ಇದನ್ನ ಈ ವಿಡಿಯೋ ಮೇಲೆ ಈ ರೀತಿಯಾಗಿ ಟ್ಯಾಪ್ ಮಾಡಿ ಈ ರೀತಿಯಾಗಿ ಮುಂದೆ ತಗೊಂಡೋಗಿ ಇಲ್ಲಿ ಮತ್ತೊಂದು ಕಟ್ ಅನ್ನ ನೀವು ಆಡ್ ಮಾಡಬೇಕು ಅಂತ ಹೇಳಿದ್ರೆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡ್ತಾ ಇರಬಹುದು ವಿಡಿಯೋ ಏನಿದೆ ಅದು 3 ಪೋರ್ಷನ್ ಆಗಿ ಸ್ಪ್ಲಿಟ್ ಆಗಿರುವಂತದ್ದು ನೋಡ್ತಾ ಇರಬಹುದು. ಇದು ಮೊದಲನೇ ಪೋರ್ಷನ್, ಇದು ಸೆಕೆಂಡ್, ಹಾಗೇನೆ ಇದು ಮೂರನೇದು. ಸೊ ಇದರಲ್ಲಿ ಈ ಒಂದು ಪೋರ್ಷನ್ ನೀವು ಆಡ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗೆ ಇಲ್ಲಿ ಕಾಲೆಲ್ಲ ತೋರಿಸ್ತಾ ಇದೆ, ಕಾಲು ಕೈ ಎಲ್ಲ ಕಾಣಿಸ್ತಾ ಇದೆ. ಸೊ ಅದನ್ನೆಲ್ಲ ನೀವು ಹೈಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ. ಸೊ ಅದನ್ನ ನಿಮ್ಮ ವಿಡಿಯೋದಲ್ಲಿ ನೀವು ಇಡೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋದಾದ್ರೆ ಇಲ್ಲಿ ಡಿಲೀಟ್ ಅಂತ ಇರುತ್ತೆ. ಈ ಒಂದು ಪೋರ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ಆ ಪೋರ್ಷನ್ ಅಲ್ಲಿಂದ ಡಿಲೀಟ್ ಆಗಿರುತ್ತೆ. ಸಿಂಪಲ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ಇದಕ್ಕೆ ಇವಾಗ ನೀವು ಫಿಲ್ಟರ್ ಅನ್ನ ಆಡ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಪೋರ್ಷನ್ಗೆ ಆಡ್ ಮಾಡ್ಕೊಳ್ಬೇಕು. ಪೂರ್ತಿ ವಿಡಿಯೋಗೆ ಆಡ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಬಟ್ ಇದು ಒಂದೇ ಪೋರ್ಷನ್ಗೆ, ಎಷ್ಟೇ ಪೋರ್ಷನ್ಗೆ ನೀವು ಫಿಲ್ಟರ್ನ ಆಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ವಿಡಿಯೋ ಪೋರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ಟರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ತುಂಬಾನೇ ಫಿಲ್ಟರ್ಗಳು ಇರ್ತವೆ, ಯಾವ್ದನ್ನ ಬೇಕಿದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಅದನ್ನ ಹೆಚ್ಚು ಕಡಿಮೆ ಕೂಡ ಮಾಡಬಹುದು. ಈ ಒಂದು ಲೈನ್ ಅನ್ನ ಕಡಿಮೆ ಮಾಡಿದ್ರೆ ಒರಿಜಿನಾಲಿಟಿಗೆ ಬರುತ್ತೆ, ಜಾಸ್ತಿ ಮಾಡ್ತಾ ಇದ್ದಾಗೂ ಆ ಫಿಲ್ಟರ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಯಾವ ಫಿಲ್ಟರ್ ಬೇಕಿದ್ರೂ ನೀವು ಆಡ್ ಮಾಡ್ತಾ ಹೋಗಬಹುದು. ತುಂಬಾನೇ ಫಿಲ್ಟರ್ಗಳಿದಾವೆ, ನೋಡ್ತಾ ಇರಬಹುದು, ತುಂಬಾನೇ ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ಸಾಕಷ್ಟು ಫಿಲ್ಟರ್ಗಳು ಇರ್ತವೆ. ನೀವು ಇದನ್ನ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ, ನಿಮ್ಗೆ ಯಾವ ರೀತಿಯಾಗಿ ಬೇಕು ಅಂತ ಅನ್ಸುತ್ತೋ ಆ ರೀತಿಯಾಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ನನ್ನ ಎಕ್ಸಾಂಪಲ್ಗೋಸ್ಕರ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ, ನೋಡ್ತಾ ಇರಬಹುದು. ಯಾವುದೋ ಒಂದು ಫಿಲ್ಟರ್ ಇಷ್ಟ ಆಯ್ತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಒಂದು ಫಿಲ್ಟರ್ ಇಷ್ಟ ಆಯ್ತು. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಫಿಲ್ಟರ್ ಈ ಒಂದು ಪೋರ್ಷನ್ಗೆ ಅಪ್ಲೈ ಆಗಿರುತ್ತೆ, ನೆಕ್ಸ್ಟ್ ಪೋರ್ಷನ್ಗೆ ಬಂದಿರೋದಿಲ್ಲ. ಹಾಗೇನೆ ಇಲ್ಲಿ ತುಂಬಾನೇ ಪಾರ್ಟ್ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ತುಂಬಾನೇ ಸ್ಪ್ಲಿಟ್ ಮಾಡಿದಿರ ವಿಡಿಯೋ. ಸೊ ಎಲ್ಲಾ ಪೋರ್ಷನ್ಗೂ ಕೂಡ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದಕ್ಕೆ ಅಪ್ಲೈ ಮಾಡ್ತಾ ಹೋಗೋ ಅವಶ್ಯಕತೆ ಏನೂ ಇಲ್ಲ. ಮೊದಲನೇ ಪೋರ್ಷನ್ಗೆ, ಮೊದಲನೇ ಒಂದು ಈ ಒಂದು ವಿಡಿಯೋ ಪೋರ್ಷನ್ಗೆ ನೀವು ಈಗಾಗಲೇ ಅಪ್ಲೈ ಮಾಡಿರ್ತೀರಲ್ವಾ, ಸೊ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಅವಾಗಲೇ ಅಪ್ಲೈ ಟು ಆಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ಫಿಲ್ಟರ್ ಎಲ್ಲಾ ಒಂದು ಸೀನ್ಗೂ ಕೂಡ ಆಡ್ ಆಗಿರುತ್ತೆ, ನೋಡ್ತಾ ಇರಬಹುದು ಈ ರೀತಿಯಾಗಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಟ್ರಿಮ್ ಅಂತ ಬರುತ್ತೆ. ಇಲ್ಲಿದೆ ನೋಡಿ ಟ್ರಿಮ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಎಂಡಿಂಗ್ ಅಲ್ಲಿ ಯಾವುದೋ ಒಂದು ಪೋರ್ಷನ್ ಅನ್ನು ನೀವು ಟ್ರಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅವಾಗ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ಮಾರ್ಕರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಟ್ರಿಮ್ ಮಾಡಬಹುದು, ಎಷ್ಟು ಬೇಕೋ ಅಷ್ಟನ್ನೇ. ಸೊ ಇಲ್ಲಿ ನೋಡ್ತಾ ಇರಬಹುದು 5.55 ಸೆಕೆಂಡ್ ಇಲ್ಲಿ ಆಡ್ ಆಗಿರುವಂತದ್ದು. ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಕೂಡ ಮಾಡ್ಕೊಳ್ಬಹುದು. ಇವಾಗ 7.2 ಇದೆ. ಸೊ ಎಷ್ಟು ಬೇಕೋ ಅಷ್ಟಕ್ಕೆ ಇದನ್ನ ಟ್ರಿಮ್ ಮಾಡ್ಕೊಳ್ಬಹುದು ಈ ಒಂದು ಆಪ್ಷನ್ ಅನ್ನ ನೀವು ಯೂಸ್ ಮಾಡ್ಕೊಂಡು. ಸೊ ಅದನ್ನೇ ಈ ಒಂದು ಆಪ್ಷನ್ ಅಲ್ಲಿ ನಿಮ್ಗೆ ಅವರು ನೀಡ್ತಾ ಇರೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಫೆಕ್ಟ್ಸ್ ಅಂತ ಇದೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್, ತುಂಬಾ ವಿಡಿಯೋಸ್ ಗಳಿಗೆ ಇದು ಸಖತ್ ಹೆಲ್ಪ್ ಆಗುತ್ತೆ. ಇವಾಗ ಫಿಲ್ಟರ್ ನಾನು ರಿಮೂವ್ ಮಾಡ್ತೀನಿ ಈ ಒಂದು ವಿಡಿಯೋದಿಂದ, ಒರಿಜಿನಲ್ ಇಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಎಫೆಕ್ಟ್ಸ್ ಅನ್ನು ಆಡ್ ಮಾಡಿದಾಗ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಸೊ ಇವಾಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನೋಡ್ತಾ ಇರಬಹುದು ಈ ರೀತಿಯಾಗಿ ಎಫೆಕ್ಟ್ ಬಂದಿರೋದು. ಸೊ ಎಂಟ್ರಿ ಆಗಿರಬಹುದು ಅಥವಾ ಬೀಟ್ಸ್ ನೋಡ್ತಾ ಇರಬಹುದು, ಈ ರೀತಿಯಾಗಿ ಎಫೆಕ್ಟ್ಸ್ ಗಳನ್ನ ನೀವು ಇಲ್ಲಿ ಆಡ್ ಮಾಡ್ಕೊಳ್ಬಹುದು. ಹಾಗೇನೆ ಅದರಲ್ಲೂ ಕೂಡ ನೀವು ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಮಾಡಬಹುದು. ಡೀಪ್ ಪ್ರೆಸ್ ಮಾಡ್ಕೊಂಡ್ರೆ ಇದು ಸ್ಪೀಡ್ ಆಗಿ ಬರುತ್ತೆ, ಸ್ಲೋ ಆಗಬೇಕು ಅನ್ನೋದಿದ್ರೆ ಸ್ಲೋ ಆಗಿ ಕೂಡ ನೀವು ಇದನ್ನ ಆಡ್ ಮಾಡಬಹುದಾಗಿದೆ. ಒಟ್ಟಾರೆಯಾಗಿ ಈ ಒಂದು ಆಪ್ಷನ್ ಏನಿದೆ ಸಖತ್ ಆಗಿರುವಂತದ್ದು ಎಫೆಕ್ಟ್ಸ್ ಅನ್ನುವಂಥದ್ದು ನೋಡ್ತಾ ಇರಬಹುದು.
ಈ ರೀತಿಯಾಗಿ ಯಾವ ರೀತಿ ಎಫೆಕ್ಟ್ಸ್ ಬೇಕೋ ಅದನ್ನ ನೀವು ಇಲ್ಲಿ ಆಡ್ ಮಾಡ್ತಾ ಹೋಗಬಹುದು. ತುಂಬಾನೇ ಇರುತ್ತೆ. ಗ್ಲಿಚ್ ಕೂಡ ಇದೆ. ಸೊ ಎಕ್ಸ್ಪ್ಯಾಂಡ್ ಅಂತ ಇದೆ, ಗ್ಲಿಚ್ 1 ಇದೆ, ಹಾಗೇನೆ ಗ್ಲಿಚ್ 2 ಇದೆ. ಸೊ ಈ ರೀತಿಯಾಗಿ ತುಂಬಾನೇ ಆಪ್ಷನ್ ಸಿಗುತ್ತೆ. RGB ಕೂಡ ಇರುವಂತದ್ದು. ಸೊ ಸಾಕಷ್ಟು ಆಪ್ಷನ್ ಸಿಗುತ್ತೆ ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈ ಒಂದು ಎಫೆಕ್ಟ್ಸ್ ಅನ್ನುವಂತಹ ಆಪ್ಷನ್ ಅಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು PIP ಟ್ರ್ಯಾಕ್ ಅಂತ ಹೇಳಿದ್ರೆ ಇವಾಗ ನೀವು ಈ ಒಂದು ವಿಡಿಯೋ ಏನಿದೆ ಇದನ್ನ ಓವರ್ಲೇ ಮಾಡಬೇಕು. ಅಂದ್ರೆ ವಿತ್ ಎಕ್ಸಾಂಪಲ್ ಅನ್ನು ಇವಾಗ ತೋರಿಸ್ತೀನಿ. PIP ಟ್ರ್ಯಾಕ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಈ ಕೆಳಗಡೆ ಇದ್ದಂತಹ ಒಂದು ವಿಡಿಯೋ ಏನಿದೆ ಅದು ಟಾಪಿಕ್ ಹೋಗಿರುತ್ತೆ ನೋಡ್ತಾ ಇರಬಹುದು. ವಿಡಿಯೋ ಮೇಲೆನೆ ವಿಡಿಯೋ, ಇನ್ನೊಂದು ವಿಡಿಯೋ. ಸೊ ಇದನ್ನ ಈ ಮೂಲೆಗೆ ಪ್ಲೇಸ್ ಮಾಡಬಹುದು ನೀವು ಬೇಕಿದ್ರೆ, ಅಥವಾ ಇದನ್ನ ಈ ಒಂದು ಮೂಲೆಯಲ್ಲಿ ಇದೆಯಾ ಡಾಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರ ಸೈಜ್ ಅನ್ನು ಕೂಡ ಈ ರೀತಿಯಾಗಿ ನೀವು ಜಾಸ್ತಿ ಮಾಡಬಹುದು. ಒಂದೇ ವಿಡಿಯೋದಲ್ಲಿ ಎರಡೆರಡು ವಿಡಿಯೋ ಪ್ಲೇ ಆಗಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಪ್ಲೇ ಮಾಡಬಹುದು. ನೋಡ್ತಾ ಇರಬಹುದು ಇವಾಗ ಪ್ಲೇ ಮಾಡಿದ್ರೆ ಸೊ 2 ವಿಡಿಯೋ ಪ್ಲೇ ಆಗ್ತಾ ಇದೆ. ಕೆಲವೊಂದ್ಸಲ ಫ್ರಂಟ್ ಕ್ಯಾಮ್ರಾನ ನೀವು ಇದರಲ್ಲಿ ರೆಕಾರ್ಡ್ ಮಾಡಿದೀರಾ ಅಂತ ತಿಳ್ಕೊಳ್ಳಿ. ಸೊ ಅದನ್ನ ಟಾಪಿಕ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಆಡ್ ಮಾಡ್ಕೊಳ್ಬಹುದು. ಇವಾಗ ನಾನು ಅದನ್ನ ವಾಪಸ್ ಮಾಡ್ತೀನಿ. ಅಂಡು ಮಾಡೋದಕ್ಕೋಸ್ಕರ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಇದು. ಸೊ ಅದು ಇನ್ನೊಂದ್ಸಲ ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡ್ತಾ ಇದ್ದಾಗನೇ ಅದು ಅಂಡು ಆಗ್ತಾ ಹೋಗುತ್ತೆ. ಅಂದ್ರೆ ಇದಕ್ಕೂ ಮೊದಲು ಏನು ಎಡಿಟಿಂಗ್ ಇತ್ತೋ ಅದೇ ಒಂದು ಎಡಿಟಿಂಗ್ ವಾಪಸ್ ಬರ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಇವಾಗ ವಾಪಸ್ ಕೂಡ ಬಂದಾಗಿದೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸ್ಪೀಡ್. ಸೊ ಈ ಒಂದು ಪೋರ್ಷನ್ಗೆ ಆಡ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಪೋರ್ಷನ್ ಇದೆ. ಸೊ ಇದನ್ನ ನಾವು ಸ್ವಲ್ಪ ಸ್ಪೀಡ್ ಆಗಿ ಓಡಿಸೋಣ ಅಂತ ಅಂದ್ಕೊಂಡಿದ್ರೆ ಈ ಒಂದು ಪೋರ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಪೀಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕರ್ವ್ ಅಂತ ಇರುತ್ತೆ, ಹಾಗೇನೆ ರೆಗ್ಯುಲರ್ ಅಂತ ಇರುತ್ತೆ. ರೆಗ್ಯುಲರ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಸ್ಪೀಡ್ ಅನ್ನ ಇಲ್ಲಿ ಅಡ್ಜಸ್ಟ್ ಮಾಡಬಹುದು. ನಾನು ಎಕ್ಸಾಂಪಲ್ಗೆ 2x ಸ್ಪೀಡ್ ಅಂತ ಆಡ್ ಮಾಡ್ತಾ ಇದ್ದೀನಿ, ಅಥವಾ ಬೇಡ 3x ಅಂತ ಆಡ್ ಮಾಡ್ತೀನಿ. ಆಯ್ತಾ, ನೆಕ್ಸ್ಟ್ ಅಂತ ಕೊಟ್ಟರೆ ಇವಾಗ ವಿಡಿಯೋ ಪ್ಲೇ ಮಾಡೋದು ನೋಡ್ತಾ ಇರಬಹುದು. ಇಲ್ಲಿ ವಿಡಿಯೋ ಫಾಸ್ಟ್ ಆಗಿ ಫಾರ್ವರ್ಡ್ ಆಗಿದೆ. ಸೊ ಈ ರೀತಿಯಾಗಿ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ನು ಸ್ಪೀಡ್ ಅಲ್ಲೇ ಕರ್ವ್ ಅಂತ ಇದೆಯಲ್ವಾ, ಇದೇನಪ್ಪಾ ಅಂತ ಹೇಳಿದ್ರೆ ನೋಡ್ತಾ ಇರಬಹುದು. ಇದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡ್ಕೊಂಡ್ರೆ ಇದು ಸ್ಟಾರ್ಟಿಂಗ್ ಅಲ್ಲಿ ಇದು ಟಾಪಿಕ್ ತಗೊಂಡು ಹೋದಂಗು ಸ್ಪೀಡ್ ಅಂತ ಅರ್ಥ, ಬಾಟಮ್ ತಗೊಂಡು ಬಂದಂಗು ಸ್ಲೋ ಅಂತ ಅರ್ಥ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ಪೀಡ್ ಆಗಿದ್ದು ಆಮೇಲೆ ಸ್ಲೋ ಆಗಬೇಕು ಅನ್ನೋದಿದ್ರೆ ಈ ಸೆಕೆಂಡ್ ಪಾಯಿಂಟ್ ಅನ್ನ ಡೌನ್ ಅಲ್ಲಿ ಇಟ್ಟು ಮತ್ತೆ ಸ್ಪೀಡ್ ಆಗಬೇಕು ಅನ್ನೋದಿದ್ರೆ ಇದನ್ನ ಹೈಟ್ ಇಡಬಹುದು, ಅಥವಾ ಸ್ಲೋನೇ ಇರಬೇಕು ಅಂತ ಹೇಳಿದ್ರೆ ಅದನ್ನ ಡೌನ್ ಮಾಡಬೇಕು. ಸೊ ನೋಡ್ತಾ ಇರಬಹುದು 1 ಅಂತ ಹೇಳಿದ್ರೆ ನಾರ್ಮಲ್ ಸ್ಪೀಡ್. ಇಲ್ಲಿ ನೋಡ್ತಾ ಇರಬಹುದು ಇವಾಗ 1.5x ಅಂತ ಇದೆ. ಸೊ ಇದು 1 ಅಂತ ಸೆಟ್ ಮಾಡಿದ್ರೆ ಇದು ನಾರ್ಮಲ್ ಸ್ಪೀಡ್ ಆಗಿರುತ್ತೆ. ಹೈ ಮಾಡಿದಾಗೂ ಇದು ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. 5x ಸ್ಪೀಡ್ ಅಂದ್ರೆ ಒಂದಕ್ಕೆ 5 ಪಟ್ಟು ಸ್ಪೀಡ್ ಆಗಿ ಇಲ್ಲಿ ಪ್ಲೇ ಆಗುತ್ತೆ. ಕಮ್ಮಿ ಮಾಡ್ತಾ ಬಂದಂಗೂ ಸ್ಲೋ ಆಗಿ ಪ್ಲೇ ಆಗುತ್ತೆ. ಸೊ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ಪೀಡ್ ಆಗಿಟ್ಟು ನಂತರ ಸ್ಲೋ ಆಗಿ ಸೆಟ್ ಮಾಡಿದೀನಿ. ಸೊ ಇವಾಗ ನೀವೇನೇ ನೋಡಬಹುದು, ಇದು ಸ್ಟಾರ್ಟಿಂಗ್ ಫಾಸ್ಟ್ ಆಯ್ತು, ಆಮೇಲೆ ನೋಡ್ತಾ ಇರಬಹುದು ತುಂಬಾನೇ ಸ್ಲೋ ಆಗಿ ಹೋಗ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಇದರಲ್ಲಿ ಎಡಿಟಿಂಗ್ ನ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವಾಲ್ಯೂಮ್. ಸೊ ವಿಡಿಯೋದ ವಾಲ್ಯೂಮ್ ಏನಿದೆ ಸೊ ಅದು ಹೆಚ್ಚಬೇಕು ಕಡಿಮೆನೋ, ಸೊ ಅದನ್ನ ಇಲ್ಲಿಂದ ನೀವು ಎಡಿಟ್ ಮಾಡಬಹುದು. ಸಿಂಪಲ್ ಆಗಿದೆ, ನಿಮ್ಗೆ ಗೊತ್ತೇ ಇರುತ್ತೆ ಇದ್ರ ಬಗ್ಗೆ. ಇನ್ನು ಫೇಡ್ ಅಂತ ಇರುತ್ತೆ. ಸೊ ಇದು ಕೂಡ ಅಷ್ಟೇನೆ, ಫೇಡ್ ಅನ್ನ ಎನೇಬಲ್ ಮಾಡ್ಕೊಂಡ್ರೆ ಕೊನೆಯಲ್ಲಿ ವಿಡಿಯೋ ಎಂಡ್ ಆಗುವಾಗ ಏನಿದೆ ಅದು ಒಂದು ರೀತಿಯಾಗಿ ಬ್ಲಾಕ್ ಸ್ಕ್ರೀನ್ ತರ ಬರುತ್ತೆ. ನೋಡ್ತಾ ಇರಬಹುದು ಈ ರೀತಿ ಬ್ಲಾಕ್ ಸ್ಕ್ರೀನ್ ತರ ಬರುತ್ತೆ, ಸ್ವಲ್ಪ ಬ್ಲಾಕ್ ಸ್ಕ್ರೀನ್ ತರ ಬರುತ್ತೆ. ಸೊ ಅದಕ್ಕೋಸ್ಕರ ಆ ಫೇಡ್ ಏನ್ ಜಾಸ್ತಿ ಯೂಸ್ ಆಗಲ್ಲ. ಇನ್ನು ಕ್ರಾಪ್ ಅನ್ನೋದೇನಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವಿಡಿಯೋನ ನೀವು ಕ್ರಾಪ್ ಮಾಡಬಹುದು. ಇಷ್ಟೇ ಚಿಕ್ಕದಾಗಿ ಇದಷ್ಟೇ ಪೋರ್ಷನ್ ತೋರಿಸಬೇಕು ಅನ್ನೋದಿದ್ರೆ ಈ ರೀತಿಯಾಗಿ ಕ್ರಾಪ್ ಮಾಡಿಕೊಂಡು ಇದನ್ನ ಸೆಟ್ ಮಾಡಬಹುದು ವಿಡಿಯೋಗೆ. ಸೊ ಕ್ರಾಪ್ ಕೂಡ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ರೊಟೇಟ್ ಅಂತ ಇದೆ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡೇನೆ ಇದನ್ನೆಲ್ಲ ಯೂಸ್ ಮಾಡಬೇಕು. ರೊಟೇಟ್ ಅಂತ ಹೇಳಿದ್ರೆ ವಿಡಿಯೋ ಈ ರೀತಿಯಾಗಿ ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ಕ್ಲಿಯರ್ ಆಗಿರೋ ಇಮೇಜ್ ಅನ್ನ ತೋರಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ನೋಡ್ತಾ ಇರಬಹುದು ಇವಾಗ ರೊಟೇಟ್ ಮೇಲೆ ಕ್ಲಿಕ್ ಮಾಡಿ ಸೊ ಅದು ರೊಟೇಟ್ ಆಗ್ತಾ ಇದೆ. ಈ ರೀತಿಯಾಗಿ ತಿರುಗ್ತಾ ಹೋಗುತ್ತೆ. ಯಾವ ಆಂಗಲ್ ಅಲ್ಲಿ ಬೇಕೋ ಆ ಆಂಗಲ್ ಅಲ್ಲಿ ನೀವು ಇದನ್ನ ಸೆಟ್ ಕೂಡ ಮಾಡಬಹುದು. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮಿರರ್ ಅಂತ ಇದೆ. ಇದೇನಪ್ಪಾ ಅಂತ ಹೇಳಿದ್ರೆ ನೀವು ಕನ್ನಡದಲ್ಲಿ ನೋಡಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೋ ಸೊ ಆ ರೀತಿಯಾಗಿ ಬರುತ್ತೆ, ಉಲ್ಟಾ ಬರುತ್ತೆ. ಈ ಕಡೆ ಫಾಲ್ಸ್ ಇತ್ತಲ್ವಾ, ಸೊ ಈ ಕಡೆ ಫಾಲ್ಸ್ ಇರೋದು ಈ ಕಡೆ, ಇಲ್ಲಿಂದ ನೀರು ಬೀಳ್ತಾ ಇರೋದು ಈ ಕಡೆ ನೀರು ಬೀಳೋ ತರ ಆಗ್ಬೇಕು ಅಂತ ಹೇಳಿದ್ರೆ ಮಿರರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರಬಹುದು ಆ ಪೋರ್ಷನ್ ಇಲ್ಲಿ ಬಂದಿದೆ. ಸೊ ಮಿರರ್ ತರ ಇದು ವರ್ಕ್ ಆಗುತ್ತೆ. ಇನ್ನು ಫ್ಲಿಪ್ ಅನ್ನೋದು ಉಲ್ಟಾ ತಲೆ ಕೆಳಗಾಗತ್ತೆ, ಇದು ಅಷ್ಟೇನೆ. ಇನ್ನು ಫಿಲ್ ಅನ್ನೋದೇನಿದೆ ಸ್ಕ್ರೀನ್ ಫುಲ್ ತುಂಬಿಕೊಳ್ಳುತ್ತೆ ಅಷ್ಟೇನೆ. ಸೊ ಅದನ್ನ ಬೇಕಿದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. ಅದು ಯಾವಾಗ ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ನೀವು ಟ್ಯಾಪ್ ಮಾಡಿ, ಅಂದ್ರೆ ಈ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಸೊ ಇದನ್ನ ಈ ರೀತಿಯಾಗಿ ಝೂಮ್ ಔಟ್ ಮಾಡಿದಿರ ಅಂತ ತಿಳ್ಕೊಳ್ಳಿ. ಸೊ ಆವಾಗ ಅಂದ್ರೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀರಾ, ಬಟ್ ಇವಾಗ ಫಿಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸ್ಕ್ರೀನ್ ಫುಲ್ ತುಂಬಿಕೊಳ್ಳುತ್ತೆ ಅಷ್ಟೇನೆ, ಬೇರೆ ಏನೋ ಆಪ್ಷನ್ ಇಲ್ಲ. ಇದು ಸಿಂಪಲ್ ಇದು. ಸೊ ಇವಾಗ ಸ್ವಲ್ಪ ಚಿಕ್ಕದಾಗಿ ಇಡ್ತೀನಿ. ನಂತರ ಇಲ್ಲಿ BG ಅಂತ ಇದೆ, ಅಂದ್ರೆ ಬ್ಯಾಕ್ ಗ್ರೌಂಡ್. ಅದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ವಿಡಿಯೋಗೆ ಕೂಡ ಬೇರೆ ಬ್ಯಾಕ್ ಗ್ರೌಂಡ್ ಅನ್ನ ನೀವು ಇಲ್ಲಿ ಆಡ್ ಮಾಡಬಹುದು. ಈ ರೀತಿ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ಬಟ್ ಒಂದು ವಿಶೇಷ ಬಟ್ ಇಲ್ಲಿ ನೀವು ಗ್ರೇಡಿಯಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಬೇರೆ ಬೇರೆ ಕಲರ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೇನೆ ಈ ರೀತಿಯ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ವಿಡಿಯೋನ ಈ ರೀತಿಯಾಗಿ ಝೂಮ್ ಮಾಡಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕಾಣಿಸೋ ತರ ಇಟ್ರೆ ಸೊ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದಿಷ್ಟು ವಿಡಿಯೋಗಳಿಗೆ. ಸೊ ಆ ರೀತಿಯಾಗಿ ಸೆಟ್ ಮಾಡೋದಕ್ಕೆ ಈ BG ಅನ್ನೋದು ಸಖತ್ ಯೂಸ್ಫುಲ್ ಆಗುತ್ತೆ. ಇನ್ನು ಬಾರ್ಡರ್ ಅನ್ನೋದೇನಿದೆ, ಸೊ ಬಾರ್ಡರ್ ಅಂದ್ರೆ ಸೇಮ್. ಸೊ ಈ ಒಂದು ವಿಡಿಯೋಗೆ ಯಾವ ಕಲರ್ ಬಾರ್ಡರ್ ಅನ್ನು ಕೊಡ್ತೀರಾ ಸೊ ಅದನ್ನ ಇಲ್ಲಿ ನೀವು ಆಡ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಟ್ರೈ ಮಾಡಬಹುದು. ಇನ್ನು ನೆಕ್ಸ್ಟ್ ಬ್ಲರ್ ಅನ್ನೋದಿದೆ. ಸೊ ಇದಕ್ಕೋಸ್ಕರ ನೀವು ಇಲ್ಲಿ ಬ್ಲರ್ ಎಫೆಕ್ಟ್
ಇದು ಬ್ಲರ್ ಎಫೆಕ್ಟನ್ನು ಆ್ಯಡ್ ಮಾಡೋದಕ್ಕಾಗಿ ನೋಡ್ತಾ ಇರಬಹುದು. ಸೊ 4 ರೀತಿಯಾಗಿ ಬ್ಲರ್ ಎಫೆಕ್ಟ್ ಇದೆ. ಯಾವ್ದು ಬೇಕೋ ಅದನ್ನು ನೀವು ಆ್ಯಡ್ ಮಾಡಬಹುದು. ಪ್ಲೇ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ಬ್ಲರ್ರಾಗಿ ಕಾಣಿಸುತ್ತೆ ಅದು. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ನೀವು ತೋರಿಸಿ, ನಂತರ ವಿಡಿಯೋದ ಮಧ್ಯದಲ್ಲಿ ಅದನ್ನು ರಿವೀಲ್ ಮಾಡ್ತೀರಾ ಅನ್ನೋದಾದರೆ, ಸೊ ಆವಾಗ ಈ ಬ್ಲರ್ ಎಫೆಕ್ಟನ್ನು ನೀವು ಯೂಸ್ ಮಾಡ್ಕೊಳ್ಬಹುದಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಝೂಮ್. ಸೊ ಇದು ಕೂಡ ಅಷ್ಟೇ, ಝೂಮ್ ಇನ್, ಝೂಮ್ ಔಟ್ ಯಾವ ರೀತಿಯಾಗಿ ಆಗಬೇಕು ಅನ್ನೋದನ್ನು ನೀವು ಇಲ್ಲಿ ಆ್ಯಡ್ ಮಾಡಬಹುದು ಅಷ್ಟೇ. ಇದು ತುಂಬಾ ಸಿಂಪಲ್ ಆಗಿರುವಂತಹ ವಿಷಯ, ಜಾಸ್ತಿ ಯೂಸ್ ಕೂಡ ಮಾಡಲ್ಲ ಯಾರು. ಹಾಗೆಯೇ ಒಪೆಸಿಟಿ ಅಂದರೆ ನಿಮ್ಮ ವಿಡಿಯೋ ಡಲ್ ಆಗ್ತಾ ಹೋಗುತ್ತೆ, ಕಡಿಮೆ ಮಾಡಿದಾಗೇನು ಮಾಯ ಆಗ್ತಾ ಹೋಗುತ್ತೆ, ಜಾಸ್ತಿ ಮಾಡಿದಾಗೇನು ಕ್ಲಿಯರಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ಕೆಲವೊಂದು ಸಲ ಇದು ನಿಮ್ಗೆ ಯೂಸ್ ಆಗುತ್ತೆ ಅಷ್ಟೇ. ಸೊ ಸ್ಟಾರ್ಟಿಂಗಲ್ಲಿ ನೀವು ಬೇಸಿಕ್ ಎಡಿಟಿಂಗನ್ನು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆಲ್ಲ ಹೋಗಬೇಡಿ. ಇನ್ನು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಯಾವುದೋ ಒಂದು ಆಡಿಯೋ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದೇ ಒಂದು ವಿಡಿಯೋದಲ್ಲಿ ಏನೋ ನೀವು ಮಾತಾಡಿರ್ತೀರಾ, ಬಟ್ ಆ ಮಾತನ್ನು ನೀವು ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡಲ್ಲ ಅನ್ನೋದಾದರೆ, ಸೊ ಆವಾಗ ನೀವು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಆಡಿಯೋನ ಡಿಲೀಟ್ ಮಾಡಿಬಿಡಿ ಅಥವಾ ಮ್ಯೂಟ್ ಕೂಡ ಮಾಡಬಹುದು. ಬಟ್ ಆ ಆಡಿಯೋನ ನೀವು ಇನ್ನೊಂದೆಡೆ ಹಾಕಬೇಕು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಆಡಿಯೋನ ನೀವು ತಗೊಂಡು ಹೋಗಿ ಈ ಕ್ಲಿಪ್ ಇದೆಯಲ್ವಾ, ಈ ಕ್ಲಿಪ್ಪಲ್ಲಿ ಮಾತಾಡಿರುವಂತಹ ಸಮಯದಲ್ಲಿ ಈ ಆಡಿಯೋ ಬೇಕು ಅನ್ನೋದಾದರೆ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಮೊದಲು ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಆಡಿಯೋನ ತಗೊಂಡು ಹೋಗಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಕೂಡ ಮಾಡಬಹುದು. ಮತ್ತು ಆ ವಿಡಿಯೋದ ಆಡಿಯೋನ ನೀವು ಮ್ಯೂಟ್ ಮಾಡಿಬಿಟ್ರೆ ಈ ಒಂದು ವಿಡಿಯೋದಲ್ಲಿ ಫಾರ್ ಎಕ್ಸಾಂಪಲ್ ಆಡಿಯೋನ ತಗೊಂಡು ಬಂದು ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಇವಾಗ ಇದನ್ನು ಪ್ಲೇಸ್ ಮಾಡಿ ಈ ಒಂದು ಆಡಿಯೋ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ವಿಡಿಯೋನ ಸ್ಪ್ಲಿಟ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಇಲ್ಲಿದೆ ಸ್ಪ್ಲಿಟ್ ಅಂತ ಮಾಡಿಕೊಂಡು ಈ ಒಂದು ವಿಡಿಯೋ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ವಾಲ್ಯೂಮನ್ನು ಕಮ್ಮಿ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕೆಳಗಡೆ ತುಂಬ ಆಪ್ಷನ್ ಬರುತ್ತೆ. ಅದರಲ್ಲಿ ವಾಲ್ಯೂಮ್ ಅಂತ ಇದೆ ನೋಡಿ, ಇದನ್ನು 0 ಮಾಡಿಬಿಟ್ರೆ ಇವಾಗ ಏನು ಅನಿಸುತ್ತೆ, ಈ ಒಂದು ಆಡಿಯೋ ಮೇಲ್ಗಡೆ ಇದೆಯಲ್ವಾ, ವಿಡಿಯೋ ಇಲ್ಲಿದೆ. ಸೊ ಈ ಆಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಮಾತಾಡಿದೀವೋ ಅದನ್ನೇ ಮಾತಾಡಿದೀವೇನೋ ಅನ್ನೋ ರೀತಿಯಲ್ಲಿ ನಮ್ಗೆ ಅನಿಸುತ್ತೆ. ಸೊ ಇಂತಹ ಸಮಯದಲ್ಲಿ ಇದು ನಿಮಗೆ ಯೂಸ್ ಆಗುತ್ತೆ. ಆಡಿಯೋ ಅನ್ನೋದು ಅಥವಾ ಎಕ್ಸ್ಟ್ರಾಕ್ಟ್ ಆಡಿಯೋ ಅನ್ನುವಂತಹ ಆಪ್ಷನ್ ಸಖತ್ ಯೂಸ್ಫುಲ್ ಆಗುತ್ತೆ. ಇನ್ನು ಆಟೋ ಕ್ಯಾಪ್ಷನ್, ಇದು ಕ್ಯಾಪ್ಷನ್ ಆಟೋಮೆಟಿಕ್ ಆಗಿನೇ ಬರೀತಾ ಹೋಗುತ್ತೆ. ಕನ್ನಡದಲ್ಲಿ ಆದರೆ ಅಷ್ಟೊಂದು ಚೆನ್ನಾಗಿ ಬರೆಯಲ್ಲ, ಇಂಗ್ಲೀಷ್ ಅಥವಾ ಹಿಂದಿ ಆದರೆ ಚೆನ್ನಾಗಿ ಬರೆಯುತ್ತೆ. ಸೊ ಹೀಗಾಗಿ ಅದು ನಮ್ಗೆ ಅಷ್ಟೊಂದೇನು ಯೂಸ್ ಆಗಲ್ಲ. ಇನ್ನು ಮೊಸೈಕ್ ಅನ್ನೋದೇನಿದೆ, ಇದು ಬ್ಲರ್ ಎಫೆಕ್ಟನ್ನು ಆ್ಯಡ್ ಮಾಡೋದಕ್ಕಾಗಿ. ಎಲ್ಲಾದರೂ ಬ್ಲರ್ ಮಾಡಬೇಕು ಅನ್ನೋದಿದ್ರೆ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ಸರ್ಕಲ್ ಶೇಪ್ ಕೂಡ ಇದೆ ಅಥವಾ ಬೇರೆ ಬೇರೆ ಶೇಪ್ಗಳು ಕೂಡ ಇದಾವೆ. ಯಾವುದನ್ನು ಬೇಕಿದ್ರೂ ನೀವು ಇದರಲ್ಲಿ ಟ್ರೈ ಮಾಡಬಹುದು. ಇನ್ನು ಮ್ಯಾಗ್ನಿಫೈಯರ್ ಅನ್ನೋದೇನಿದೆ, ಸೊ ಇದು ಝೂಮ್ ಆಗಿ ತೋರಿಸುತ್ತೆ. ಮ್ಯಾಗ್ನಿಫೈಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಇಲ್ಲಿ ಚಪ್ಪಲಿ ಕಾಣಿಸ್ತಾ ಇದೆಯಲ್ವಾ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಮ್ಯಾಗ್ನಿಫೈಯರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಮ್ಯಾಗ್ನಿಫೈಯರ್ ಬಂದಿರುತ್ತೆ. ಅದನ್ನು ತಗೊಂಡು ಹೋಗಿ ಈ ಚಪ್ಪಲಿ ಮೇಲೆ ಪ್ಲೇಸ್ ಮಾಡಿದ್ರೆ ನೋಡ್ತಾ ಇರಬಹುದು. ಸೊ ಆ ಒಂದು ಚಪ್ಪಲಿ ಝೂಮ್ ಆಗಿ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಏನೋ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಅಲ್ಲಿ ನೀವು ತೋರಿಸ್ಬೇಕು ಅನ್ನೋದಾದರೆ, ನಿಮ್ಮ ವಿಡಿಯೋದಲ್ಲಿ ತೋರಿಸ್ಬೇಕಾ ಅನ್ನೋದಾದರೆ ಈ ಮ್ಯಾಗ್ನಿಫೈಯರನ್ನು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಿಕ್ಕದಾಗಿರುವಂತಹ ಸ್ನೇಕ್ ಬಂತು ಅಂತ ತಿಳ್ಕೊಳ್ಳಿ. ಸೊ ಅದನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಹೈಲೈಟ್ ಮಾಡಿ ತೋರಿಸ್ಬೇಕು ಅನ್ನೋದಾದರೆ ಈ ಮ್ಯಾಗ್ನಿಫೈಯರನ್ನು ಅದರ ಮೇಲೆ ಇಟ್ಟರೆ ಸಾಕು, ಅದು ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಆವಾಗ ವಿಡಿಯೋ ನೋಡೋರಿಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ನಿಮ್ಮ ಎಡಿಟಿಂಗ್ ಚೆನ್ನಾಗಿದೆ ಅಂತ ಹೇಳಿ, ಹಾಗೆಯೇ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ವಿಡಿಯೋನ ಪೂರ್ತಿ ನೋಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಈ ಮ್ಯಾಗ್ನಿಫೈಯರ್ ಅನ್ನೋದು ಕೂಡ ಸಖತ್ ಯೂಸ್ಫುಲ್ ಆಗುತ್ತೆ. ಅದು ಬೇಡ ಅನ್ನೋದಾದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಇನ್ನು ನೆಕ್ಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರಿವರ್ಸ್ ಅಂತ ಸಿಗುತ್ತೆ. ಸೊ ವಿಡಿಯೋ ರಿವರ್ಸ್ ಆಗ್ತಾ ಬರುತ್ತೆ. ಸೊ ಇಲ್ಲಿಂದ ವಿಡಿಯೋ ಪ್ಲೇ ಮಾಡಿದ್ರೆ ಈ ರೀತಿಯಾಗಿ ಹೋಗ್ತಾ ಇದೆಯಲ್ವಾ, ಸೊ ಇದೇನೆ ಉಲ್ಟಾ ಬರುತ್ತೆ ಅಷ್ಟೇನೆ. ಸೊ ರಿವರ್ಸ್ ಮಾಡಿ ಕೂಡ ತೋರಿಸ್ತೀನಿ, ನೋಡ್ತಾ ಇರಬಹುದು. ಇವಾಗ ವಿಡಿಯೋ ಉಲ್ಟಾ ಪ್ಲೇ ಆಗುತ್ತೆ, ನೋಡ್ತಾ ಇರಬಹುದು ಈ ರೀತಿಯಾಗಿ. ಸೊ ಇಲ್ಲಿಂದ ಶುರುವಾಗಿ ವಾಪಸ್ ಚಪ್ಪಲಿ ಹತ್ರನೇ ಬರ್ತಾ ಇದೆ. ಇದಕ್ಕೂ ಮೊದಲು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಈ ಚಪ್ಪಲಿಯಿಂದ ಶುರುವಾಗಿ ಆ ಕಡೆ ಹೋಗ್ತಾ ಇತ್ತು, ಬಟ್ ಅದು ಉಲ್ಟಾಗಿ ಇವಾಗ ಪ್ಲೇ ಆಗ್ತಾ ಇದೆ. ಸೊ ಇದಕ್ಕೋಸ್ಕರ ಇದು ಯೂಸ್ ಆಗುತ್ತೆ. ಇನ್ನು ಫ್ರೀಸ್ ಅನ್ನೋದೇನಿದೆ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಮೂಮೆಂಟ್, ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಫಾಲ್ಸ್ ಅನ್ನೇ ತೋರಿಸ್ತೀನಿ. ಇಲ್ಲಿಂದ ನೀರು ಬೀಳ್ತಾ ಇದೆ ಅಲ್ವಾ, ಸೊ ಈ ಒಂದು ಸಮಯದಲ್ಲಿ ಇಲ್ಲೇನೆ ನಾವು ಫ್ರೀಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂತ ತಿಳ್ಕೊಂಡ್ರೆ ಇದೇ ಸಮಯದಲ್ಲಿ ಒಂದು ಫೋಟೋನ ಕ್ಲಿಕ್ ಮಾಡುತ್ತೆ ಅದು, ಹಾಗೆಯೇ ಅದನ್ನು ಆ್ಯಡ್ ಮಾಡುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು ಇಲ್ಲಿ ಆ ಒಂದು ಫೋಟೋ ಬಂದು ನಂತರ ವಿಡಿಯೋ ಪ್ಲೇ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಫೋಟೋ ತೆಗಿಬೇಕು ಅನ್ನೋದಾದರೆ ಮತ್ತೆ ಫ್ರೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಅವಾಗ ಏನಾಗುತ್ತೆ, ವಿಡಿಯೋ ಪ್ಲೇ ಮಾಡಿದಾಗ ಇಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲುತ್ತೆ, ನಂತರ ಮತ್ತೆ ಮುಂದುವರಿಯುತ್ತೆ. ಸೊ ಇದು ಕೂಡ ಸಖತ್ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ಆಪ್ಷನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಟಾಪಲ್ಲಿ ನೋಡ್ತಾ ಇರಬಹುದು ರಿಪ್ಲೇಸ್ ಅಂತ ಇದೆ, ಕೀ ಫ್ರೇಮ್ ಅಂತ ಇದೆ, ಕರ್ವ್ ಅಂತ ಇದೆ, ಲಾಕ್ ಅಂತ ಇದೆ, ಹಾಗೆಯೇ ಡೂಪ್ಲಿಕೇಟ್ ಅಂತ ಇದೆ, ಡಿಲೀಟ್ ಅಂತ ಇದೆ. ಸೊ ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ನಮಗೆ ಬೇಡ, ಈ ವಿಡಿಯೋ ಬದಲಾಗಿ ಬೇರೆ ವಿಡಿಯೋನ ಇದೇ ಪ್ಲೇಸಲ್ಲಿ ತಂದು ಹಾಕಬೇಕು ಅಂತ ಹೇಳಿದ್ರೆ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಯಿಂದ ಆ ಒಂದು ವಿಡಿಯೋನ ನೀವು ಇಲ್ಲಿ ತಂದು ಹಾಕಬಹುದು. ಈ ರೀತಿಯಾಗಿ ನೀವು ಇಲ್ಲಿ ಆ್ಯಡ್ ಮಾಡಬಹುದು. ಇನ್ನು ಕೀ ಫ್ರೇಮ್ ಅಂತ ಹೇಳಿದ್ರೆ ಇದೇನಪ್ಪಾ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ವಿಡಿಯೋದ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮ್ ಅನ್ನು ಕೊಟ್ಟಿದ್ದೀನಿ ನಾನು. ಸೊ ಈ ರೀತಿಯಾಗಿದೆ.
ಸ್ವಲ್ಪ ಮುಂದೆ ಬಂದ ತಕ್ಷಣ ಇಲ್ಲಿ ನಾನೇನು ಮಾಡ್ತೀನಿ, ಈ ನೀರು ಬೀಳ್ತಾ ಇರುವಂತಹ ಜಾಗಕ್ಕೆ ಝೂಮ್ ಹಾಕಬೇಕು ಅಂತಂದರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇದನ್ನು ಸ್ವಲ್ಪ ಝೂಮ್ ಮಾಡ್ತೀನಿ. ಎರಡು ಬೆರಳಿಂದ ಈ ರೀತಿಯಾಗಿ ಝೂಮ್ ಮಾಡಿ ಇಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದಾದರೆ ಈ ರೀತಿಯಾಗಿ ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ವಿಡಿಯೋನ ಮುಂದುವರಿಸಿ ಮತ್ತೆ ಝೂಮ್ ಔಟ್ ಮಾಡಬೇಕು, ಅಂದರೆ ಝೂಮನ್ನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ರೀತಿಯಾಗಿ ನೀವು ಇಲ್ಲಿ ಹೇಗೆ ಸೆಟ್ ಮಾಡ್ತಾ ಹೋಗ್ತೀರೋ ಅದೇ ರೀತಿಯಾಗಿ ಬರುತ್ತೆ. ಸೊ ಇವಾಗ ವಿಡಿಯೋನ ಪ್ಲೇ ಮಾಡೋದು ನೋಡ್ತಾ ಇರಬಹುದು. ಇಲ್ಲಿ ನಾನು ಝೂಮ್ ಮಾಡಿದ್ದೀನಿ, ನಂತರ ಮತ್ತೆ ಝೂಮ್ ಔಟ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಎಡಿಟ್ ಆಗುತ್ತೆ. ಸಿಂಪಲ್ ಆಗಿರೋ ವಿಡಿಯೋನ ಕೂಡ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಝೂಮ್ ಕೂಡ ಮಾಡ್ಕೊಳ್ಬಹುದು. ಝೂಮ್ ಮಾಡೋದಕ್ಕೆ ನಿಮ್ಗೆ ನೆನಪಿಲ್ಲ ಅಥವಾ ಅಲ್ಲೇನಾದ್ರು ಇಂಪಾರ್ಟೆಂಟ್ ಘಟನೆ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಝೂಮ್ ಮಾಡೋದಕ್ಕೆ ಈ ಒಂದು ಕೀ ಫ್ರೇಮ್ ಸಖತ್ ಯೂಸ್ಫುಲ್ ಆಗುತ್ತೆ. ಇನ್ನು ಕರ್ವ್ ಅಂತ ಹೇಳಿದ್ರೆ ಸೊ ತುಂಬಾನೇ ಸಿಂಪಲ್ ಆಗಿ ಇಲ್ಲಿ ಕೆಲವೊಂದಿಷ್ಟು ಕರ್ವ್ಗಳು ಇರ್ತವೆ. ನೀವೇನು ಕೀ ಫ್ರೇಮ್ ಅನ್ನು ಆಡ್ ಮಾಡಿರ್ತೀರಾ ಅದನ್ನ ಸ್ಮೂತ್ ಆಗಿ ಎಡಿಟ್ ಮಾಡೋದಕ್ಕೆ ಈ ಕರ್ವ್ಗಳು ಇಲ್ಲಿ ಹೆಲ್ಪ್ ಆಗ್ತವೆ ಅಷ್ಟೇನೆ. ಸೊ ಅದೆಲ್ಲದರ ಬಗ್ಗೆ ಮುಂದೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಲಾಕ್ ಅಂತ ಹೇಳಿದ್ರೆ ಈ ವಿಡಿಯೋನ ನೀವು ಡಿಲೀಟ್ ಮಾಡೋದಕ್ಕಾಗಲಿ ಅಥವಾ ನೀವು ಎಡಿಟ್ ಮಾಡಿರುವಂತಹ ಎಫೆಕ್ಟ್ ಬೈ ಮಿಸ್ ಆಗಿ ಕೂಡ ಡಿಲೀಟ್ ಆಗಬಾರ್ದು ಅಂತ ಹೇಳಿದ್ರೆ ಇದನ್ನ ಲಾಕ್ ಮಾಡಿ ಇಡಬಹುದು ಅಷ್ಟೇ. ಇನ್ನು ಡೂಪ್ಲಿಕೇಟ್ ಅಂತ ಹೇಳಿದ್ರೆ ಕಾಪಿ ಆಗುತ್ತೆ, ನೋಡ್ತಾ ಇರಬಹುದು. ಸೇಮ್ ವಿಡಿಯೋ ಇನ್ನೊಂದ್ಸಲ ಇಲ್ಲಿ ಕಾಪಿ ಆಗಿರುವಂತದ್ದು ಈ ರೀತಿಯಾಗಿ. ಇನ್ನು ಲಾಸ್ಟ್ ಡಿಲೀಟ್ ಅದು ನಿಮ್ಗೆ ಗೊತ್ತೇ ಇದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಈ ರೀತಿಯಾಗಿ ವಿಡಿಯೋ ಏನೋ ಇದೆ. ಸೊ ಇದ್ರ ಮೇಲೆ ಇವಾಗ ಒಂದು ಫೋಟೋನ ಆಡ್ ಮಾಡಬೇಕು ಅಥವಾ ನೀವು ಒಂದು ವಿಡಿಯೋನ ಆಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಎರಡು ಆಪ್ಷನ್ ಬರುತ್ತೆ, ಫೋಟೋ ಹಾಗೇನೆ ಸ್ಟಿಕ್ಕರ್ ಅಂತ ಹೇಳಿ. ಸ್ಟಿಕ್ಕರ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ತುಂಬಾನೇ ಸ್ಟಿಕ್ಕರ್ಗಳು ಇರ್ತವೆ, ಅದರಲ್ಲಿ ಯಾವ್ದು ಬೇಕಿದ್ರು ನೀವು ಯೂಸ್ ಮಾಡಬಹುದು. ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಯೂಟ್ಯೂಬ್ ನ ಲೋಗೋ ಇದೆಯಲ್ವಾ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾನಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಮೊದಲು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ಈ ಒಂದು ಯೂಟ್ಯೂಬ್ ಲೋಗೋ ಏನಿದೆ ಈ ರೀತಿಯಾಗಿ ಬರುತ್ತೆ. ಇದನ್ನ ನಾನು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಕೂಡ ಮಾಡಬಹುದು. ಇದರ ಬದಲಾಗಿ ಫೋಟೋ ಕೂಡ ನೀವು ಆಡ್ ಮಾಡೋದಿದ್ರೆ ಅದನ್ನ ಕೂಡ ಮಾಡಬಹುದು. ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತುಂಬಾನೇ ಆಪ್ಷನ್ಗಳು ಇರ್ತವೆ, ಅಥವಾ ನೀವು ಇಂಪೋರ್ಟ್ ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಗ್ಯಾಲರಿಯಿಂದ ಕೂಡ ಆಡ್ ಮಾಡ್ಕೊಳ್ಬಹುದು, ಅಥವಾ ಗಿಫಿ ಫೈಲ್ಗಳನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಇದನ್ನ ಆಡ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ನಾನು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಕೂಡ ಮಾಡಬಹುದು ಈ ರೀತಿಯಾಗಿ. ಸೊ ವಿಡಿಯೋನ ಪ್ಲೇ ಮಾಡಿದಾಗ ಈ ರೀತಿಯಾಗಿ ಬರ್ತಾ ಇರುತ್ತೆ. ಇನ್ನು ಫೋಟೋನ ನೀವು ಆಡ್ ಮಾಡಬೇಕು ಅಂತಂದ್ರೆ ಅಥವಾ ವಿಡಿಯೋನ ಆಡ್ ಮಾಡಬೇಕು ಅಂತಂದ್ರೆ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೇನೆ ನಿಮ್ಮ ಗ್ಯಾಲರಿನಿಂದ ಫೋಟೋ ಅಥವಾ ವಿಡಿಯೋನ ಆಡ್ ಮಾಡಬಹುದು. ನಾನಿಲ್ಲಿ ಈ ಒಂದು ಫೋಟೋನ ಆಡ್ ಮಾಡ್ತೀನಿ. ಇದೇ ಒಂದು ಫಾಲ್ಸ್ ದೂರದಿಂದ ಫೋಟೋ ತೆಗೆದಾಗ ಈ ರೀತಿಯಾಗಿ ಬರ್ತಾ ಇರುತ್ತೆ. ಸೊ ಹೀಗಾಗಿ ಅದನ್ನ ಇಲ್ಲಿ ನಾನು ಪ್ಲೇಸ್ ಮಾಡಬೇಕು ಅಂತಂದ್ರೆ ಪ್ಲೇಸ್ ಮಾಡಿ ಈ ರೀತಿಯಾಗಿ ವಿಡಿಯೋನ ಪ್ಲೇ ಕೂಡ ಮಾಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ಇದೆ ನೋಡಿ ಟೆಕ್ಸ್ಟ್, ಅದು ಟಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಏನಾದರೂ ಬರೀಬಹುದು. ಇದು ಯಾವ ಫಾಲ್ಸ್ ಅನ್ನೋದ್ರ ಬಗ್ಗೆ ಬರೀಬಹುದು. ಹಿಡನ್ ಫಾಲ್ಸ್ ಅಂತ ಕೂಡ ನಾನಿಲ್ಲಿ ಹಿಡನ್ ಫಾಲ್ಸ್ ಅಂತ ಎಕ್ಸಾಂಪಲ್ಗೋಸ್ಕರ ಬರೀತಾ ಇದ್ದೀನಿ. ಹಿಡನ್ ಫಾಲ್ಸ್ ಅಂತ ಬರ್ದಿದ್ದೀನಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇದು ತುಂಬಾನೇ ಸಿಂಪಲ್ ಆಗಿದೆ, ವೈಟ್ ಆಗಿದೆ. ಸೊ ಇದಕ್ಕೆ ನಾನು ಎಡಿಟ್ ಮಾಡ್ಬೇಕಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆವಾಗ ಇಲ್ಲಿ ಟಾಪ್ ಅಲ್ಲಿ ತುಂಬಾನೇ ಆಪ್ಷನ್ಗಳು ತೋರಿಸ್ತಾ ಇದಾವೆ. ಸೊ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಫಾಂಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಬೇರೆ ಫಾಂಟ್ ಅನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು, ನೋಡ್ತಾ ಇರಬಹುದು. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಅದೇನಪ್ಪ ಅಂತ ಹೇಳಿದ್ರೆ ಇದರ ಸೈಜ್ ಎಷ್ಟು ಬೇಕು ಅದನ್ನ ಇಲ್ಲಿ ಕೇಳ್ತಾ ಇದೆ. ಸೊ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಬೇಕಿದ್ರೆ ಕಡಿಮೆ. ನಾನು ಇಷ್ಟನ್ನ ಇಡ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ಪ್ಲೇಸ್ ಮಾಡ್ತಾ ಇದ್ದೀನಿ ಇದನ್ನ. ಓಕೆ, ಇಷ್ಟು ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ಅಲ್ಲಿಗೆನೆ ಅದನ್ನ ಪ್ಲೇಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ನೋಡೋದ್ರೆ ಇಲ್ಲೊಂದು ಕಲರ್ ಆಪ್ಷನ್ ಇದೆ ನೋಡಿ, ಇದು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಟೆಕ್ಸ್ಟಿಗೆ ನೀವು ಸ್ವಲ್ಪ ಲುಕ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಇದನ್ನ ಆಡ್ ಮಾಡಬಹುದು. ಅದಕ್ಕೆ ಏನಾದರೂ ಕಲರ್ ಆಡ್ ಮಾಡೋದಿದ್ರೆ ಟೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲು ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಯೆಲ್ಲೋ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಥವಾ ಇಲ್ಲಿರುವಂತಹ ಕಲರ್ ನಿಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಕೂಡ ನೀವು ಕಲರ್ ಅನ್ನ ಪಿಕ್ ಮಾಡ್ಕೊಳ್ಬಹುದು. ನಾನು ಈ ಒಂದು ಕಲರ್ ಅನ್ನ ಪಿಕ್ ಮಾಡ್ತಾ ಇದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಮಾರ್ಕ್ ಇದೆ, ಕ್ಲಿಕ್ ಮಾಡಿ. ನಂತರ ಬಾರ್ಡರ್ ಅಂತ ಬರುತ್ತೆ, ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಹಳದಿ ಕಲರ್ನ ಟೆಕ್ಸ್ಟಿಗೆ ಯಾವ ಕಲರ್ ಬಾರ್ಡರ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ತುಂಬಾ ಕಲರ್ ಇದಾವೆ, ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರ ಒಪಾಸಿಟಿ ಎಷ್ಟಿರಬೇಕು ಅದನ್ನ ನೀವು ಕಡಿಮೆ ಹೆಚ್ಚು ಮಾಡಬಹುದು. ಹಾಗೇನೆ ಅದರ ಸೈಜ್ ಅನ್ನು ಕೂಡ ಈ ರೀತಿಯಾಗಿ ಹೆಚ್ಚು ಕಡಿಮೆ ಮಾಡಬಹುದು. ನೋಡ್ತಾ ಇರಬಹುದು ಚೇಂಜಸ್ ಆಗ್ತಾ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಾನು ಮೀಡಿಯಂ ರೇಂಜಿಗೆ ಇಡ್ತಾ ಇದ್ದೀನಿ. ಇನ್ನು ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿಕೊಂಡು ಶ್ಯಾಡೋ ಕೂಡ ನಾನು ಬ್ಲ್ಯಾಕ್ ಕಲರ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೇನೆ ಬ್ಲರ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ, ನನಗೆ ಇಷ್ಟ ಆಗುತ್ತೆ. ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗುತ್ತೆ ಇದು ಹಿಡನ್ ಫಾಲ್ಸ್ ನ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ, ಕಣ್ಣಿಗೆ ಕ್ಯಾಚಿ ಅಂತ ಅನ್ಸುತ್ತೆ ಅಂತ ನನಗೆ ಫೀಲ್ ಆಯ್ತು. ಸೊ ಹೀಗಾಗಿ ನಾ ಈ ಕಲರ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಥವಾ ನೀವು ಡೈರೆಕ್ಟ್ ಆಗಿ ಬ್ಯಾಕ್ ಗ್ರೌಂಡ್ ಅನ್ನೇ ಕೊಡ್ತೀರಾ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಕೂಡ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ಕೂಡ ನೀವು ಕೊಡಬಹುದಾಗಿದೆ, ಯಾವ ಕಲರ್ ಬೇಕೋ ಆ ಕಲರ್. ಬಟ್ ಬ್ಯಾಕ್ ಗ್ರೌಂಡ್ ಕೊಟ್ಟರೆ ಆ ಒಂದು ಥಂಬ್ನೇಲ್ ಅಲ್ಲಿ ಅಥವಾ ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ವಿಡಿಯೋ ಅಥವಾ ಫೋಟೋಸ್ಗಳ ಎಲ್ಲ ಮಾಯ ಆಗಿ ಹೋಗ್ಬಿಡ್ತವೆ. ಸೊ ಹೀಗಾಗಿ ಅದನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಇದನ್ನ ಬ್ಯಾಕ್ ಗ್ರೌಂಡ್ ಅನ್ನ 0 ಮಾಡಿ ಇಡ್ತಾ ಇದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ.
ಇನ್ನು ಈ ರೀತಿಯಾಗಿ ನೀವು ಸ್ವಲ್ಪ ಟೆಕ್ಸ್ಟನ್ನು ಎಡಿಟ್ ಮಾಡಿದ್ಮೇಲೆ ಬಾಟಮಲ್ಲಿ ನಿಮಗೆ ಎಲ್ಲ ಆಪ್ಷನ್ಗಳು ತೋರಿಸಲಿಕ್ಕೆ ಶುರು ಆಗುತ್ತೆ. ಸೊ ಇದರಲ್ಲಿ ಮೊದಲನೇದು ಈಗಾಗಲೇ ಹೇಳಿದ್ದೀನಿ. ಸೆಕೆಂಡ್ ಕೂಡ. ಮೂರನೇದೇನಪ್ಪ ಅಂತಂದರೆ ಸ್ಪ್ಲಿಟ್ ಇದು. ಸೊ ಸೇಮ್ ವಿಡಿಯೋನ ಸೇಮ್ ಒಂದು ಟೆಕ್ಸ್ಟನ್ನು ನೀವು ಮಿಡ್ಡಲಲ್ಲಿ ಸ್ಪ್ಲಿಟ್ ಮಾಡಬೇಕಂತಂದರೆ ಈ ರೀತಿಯಾಗಿ ಸ್ಪ್ಲಿಟ್ ಮಾಡಬಹುದು, ನೋಡ್ತಾ ಇರಬಹುದು. ಹಾಗೆಯೇ ಈ ಸ್ಪ್ಲಿಟ್ ಆಗಿರುವಂತಹ ಪೋರ್ಷನನ್ನು ನೀವು ಬೇರೆ ಕಡೆ ಕೂಡ ಈ ರೀತಿಯಾಗಿ ಮೂವ್ ಮಾಡಬಹುದು. ಸೊ ಇದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ನು ಡಿಲೇಟ್ ಅಂತ ಹೇಳಿದ್ರೆ ಈ ಪೋರ್ಷನ್ ಬೇಡ ಅನ್ನೋದಾದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಈ ಟೆಕ್ಸ್ಟ್ ಬೇಡ ಇಲ್ಲಿ ಅನ್ನೋದಾದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೇಟ್ ಕೂಡ ಮಾಡಬಹುದು. ಹಾಗೆಯೇ ಕಲರ್ ಆಪ್ಷನ್ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ. ಫಾರ್ಮ್ಯಾಟ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ಟೆಕ್ಸ್ಟ್ ನಿಮಗೆ ಈ ಮಿಡಲಲ್ಲಿ ಬೇಕಾ ಅಥವಾ ಸೈಡಿಗೆ ಬೇಕಾ, ಸೊ ಇದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡಬಹುದು. ಬಟ್ ಇದು ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಹೀಗಾಗಿ ಅದನ್ನು ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇನ್ನು ಸ್ಪೇಸಿಂಗ್ ಅಂತ ಇದೆ. ಇದೇನಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಟೆಕ್ಸ್ಟ್ ಏನು ಬರ್ದಿದ್ದೀರಾ ಅದನ್ನು ಈ ರೀತಿಯಾಗಿ ಬರ್ದಿರಾ ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ಹಿಡನ್ ಅಂತ ಮೇಲ್ಗಡೆ ಬರೆದು ಫಾಲ್ಸ್ ಅಂತ ಬಾಟಮಲ್ಲಿ ಬರ್ದಿರಾ ಅಂತ ತಿಳ್ಕೊಳ್ಳಿ. ಇವಾಗ ನೀವು ಸ್ಪೇಸಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ಲೆಟರ್ ಸ್ಪೇಸಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದೊಂದು ಲೆಟರ್ನ ಮಧ್ಯದಲ್ಲಿರುವಂತಹ ಸ್ಪೇಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಚ್ಚಾಗಿನ ಐನ ಮಧ್ಯೆ ಇರುವಂತಹ ಗ್ಯಾಪ್ ಏನಿದೆ ಅದು ದೊಡ್ಡದಾಗ್ತಾ ಹೋಗ್ತಾ ಇದೆ, ನೋಡ್ತಾ ಇರಬಹುದು ಈ ರೀತಿಯಾಗಿ. ಹಾಗೆಯೇ ಲೈನ್ ಹೈಟ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಹಿಡನ್ ಫಾಲ್ಸ್ ಅಂತ ಇದೆ. ಹಿಡನ್ ಮತ್ತು ಫಾಲ್ಸ್ ಇವೆರಡರ ನಡುವಿರುವಂತಹ ಡಿಸ್ಟೆನ್ಸ್ ಏನಿದೆ ಅದು ದೂರ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಇವೆರಡು ಆಪ್ಷನ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ಟೈಲ್, ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಡಿಫಾಲ್ಟ್ ಆಗಿ ಕೆಲವೊಂದಿಷ್ಟು ಸ್ಟೈಲ್ ಇರ್ತವೆ ಇಲ್ಲಿ. ಅದನ್ನ ಬೇಕು ಅನ್ನೋದಾದ್ರೆ ನೀವು ಇಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಕೆಲವೊಂದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಅದನ್ನ ನೀವು ಬೇಕಿದ್ರೆ ಆಡ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬಹುದು. ನೋಡ್ತಾ ಇರಬಹುದು ಹಿಡನ್ ಫಾಲ್ಸ್ ಅಂತ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿ. ಈ ರೀತಿಯಾಗಿ ನೀವು ಆಡ್ ಮಾಡಲಿಕ್ಕೆ ನಿಮ್ಗೆ ಇಷ್ಟ ಇದ್ರೆ ಅದನ್ನ ನೀವು ಆಡ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಇದನ್ನ ಡಿಫಾಲ್ಟ್ ಆಗಿ ನೀವು ಸೆಟ್ ಮಾಡಬಹುದು. ಅಥವಾ ವಾಪಸ್ ಬರ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಅಂಡು ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪೊಸಿಷನ್ ಇದು. ಸೊ ಇದನ್ನ ನೀವು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಬಹುದು. ಇಲ್ಲೊಂದು ಜಾಯ್ಸ್ಟಿಕ್ ತರ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ನೀವು ಈ ರೀತಿಯಾಗಿ ಮೂವ್ ಮಾಡಬಹುದು. ತುಂಬಾನೇ ಸ್ಪೀಡ್ ಆಗಿ ಮೂವ್ ಮಾಡಬೇಕು ಅನ್ನೋದಿದ್ರೆ ಇಲ್ಲಿ 1x ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು 5x ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರಬಹುದು ಇದು ಸ್ಪೀಡ್ ಆಗಿ ಮೂವ್ ಆಗ್ತಾ ಇದೆ. ಸೊ ಇದನ್ನ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡೋದಕ್ಕೆ ಈ ಜಾಯ್ಸ್ಟಿಕ್ ರೀತಿಯಲ್ಲಿ ಇರೋದನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಲೆಫ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಲೆಫ್ಟಿಗೆ ಹೋಗುತ್ತೆ, ಸೆಂಟರ್, ಹಾಗೇನೆ ರೈಟ್ ಅಂತಿದೆ, ಬಾಟಮ್ ಅಂತಿದೆ, ಮಿಡಲ್ ಅಂತಿದೆ, ಹಾಗೇನೆ ಟಾಪ್ ಅಂತಿದೆ. ಸೊ ಈ ರೀತಿಯಾಗಿ ಸಾಕಷ್ಟು ಆಪ್ಷನ್ಗಳಿದಾವೆ. ಸೊ ಇದರಲ್ಲಿ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಇದರ ಮೂಲಕ ಕೂಡ ಪ್ಲೇಸ್ ಮಾಡಬಹುದು. ಬಟ್ ಸಿಂಪಲ್ ಅಂತ ಹೇಳಿದ್ರೆ ಈ ಟೆಕ್ಸ್ಟ್ ಮೇಲೆನೆ ಕ್ಲಿಕ್ ಮಾಡಿ ಇದನ್ನ ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡೋದು ತುಂಬಾನೇ ಸಿಂಪಲ್ ಆಗಿರುವಂತಹ ಮೆಥಡ್ ಆಗಿರುತ್ತೆ. ಇನ್ನು ಬ್ಲೆಂಡಿಂಗ್ ಅಂತ ಇದೆ. ಬ್ಲೆಂಡಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇವಾಗ ಈ ಒಂದು ಹಿಡನ್ ಫಾಲ್ಸ್ ಅಂತ ಏನು ಬರ್ದಿದ್ದೀನಿ, ಸೊ ಇದಕ್ಕೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ ಕ್ಲಿಯರ್ ಆಗಿ ಗೊತ್ತಾಗಲಿ. ಇವೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಇವಾಗ ಹಿಡನ್ ಫಾಲ್ಸ್ ಅಂತ ಇದೆ ಅಲ್ವಾ, ಸೊ ಇದನ್ನ ಈ ಒಂದು ಟೆಕ್ಸ್ಟ್ ಅನ್ನ ಆ ವಿಡಿಯೋಗೆ ಬ್ಲೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಆ ಬ್ಲೆಂಡ್ ಅನ್ನುವಂತಹ ಆಪ್ಷನ್ ಸಖತ್ ಯೂಸ್ಫುಲ್ ಆಗುತ್ತೆ, ನೋಡ್ತಾ ಇರಬಹುದು. ಸೊ ಈ ರೀತಿಯಾಗಿ ನೀವು ಇದನ್ನ ಬ್ಲೆಂಡ್ ಮಾಡೋದಕ್ಕೆ ಸಖತ್ ಯೂಸ್ಫುಲ್ ಆಗುತ್ತೆ. ಇದು ಈ ರೀತಿಯಾಗಿ ನೋಡ್ತಾ ಇರಬಹುದು ಆ ಒಂದು ವಿಡಿಯೋ ಜೊತೆನಲ್ಲೇನೆ ಬ್ಲೆಂಡ್ ಆಗುತ್ತೆ ಇದು. ಸೊ ಹೀಗಾಗಿ ಇದಕ್ಕೆ ಬ್ಲೆಂಡಿಂಗ್ ಅಂತ ಆಪ್ಷನ್ ಅನ್ನ ನೀಡಿದ್ದಾರೆ. ಸೊ ಇದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಕೆಲವೊಂದಿಷ್ಟು ಸಿಚುವೇಶನ್ ಅಲ್ಲಿ ಸಖತ್ ಬ್ಲೆಂಡ್ ಆಗುತ್ತೆ ಇದು, ಬಟ್ ಕೆಲವೊಂದಿಷ್ಟು ಕಡೆ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಸೊ ಹೀಗಾಗಿ ಇದನ್ನ ನಾನು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ. ಏನಾದರೂ ನೀವು ಬೀಚಸ್ ಅಲ್ಲಿ ಫೋಟೋಸ್ ತಗೊಳ್ತೀರಾ ಅಂತ ಹೇಳಿದ್ರೆ ಅವಾಗ ಸೂಪರ್ ಆಗಿ ಬರುತ್ತೆ ಈ ಬ್ಲೆಂಡಿಂಗ್ ಅನ್ನುವಂತಹ ಆಪ್ಷನ್. ಬಟ್ ಈ ಹಿಡನ್ ಫಾಲ್ಸ್ ಅಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇನ್ನು ಒಪೆಸಿಟಿ, ಇದರ ಒಪೆಸಿಟಿನ ನೀವು ಹೆಚ್ಚು ಕಡಿಮೆ ಮಾಡಬಹುದು. ಇನ್ನು ಮಾಸ್ಕ್ ಅಂತಿದೆ. ಮಾಸ್ಕ್ ಅಂತ ಹೇಳಿದ್ರೆ ಈ ಮಾಸ್ಕ್ ಅನ್ನೋದೇನಪ್ಪಾ ಅಂತ ಹೇಳಿದ್ರೆ ಸೊ ಇದರಲ್ಲಿ ನೀವೇನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಕ್ರಿಯೇಟಿವಿಟಿನ ತೋರಿಸಬಹುದು. ಸೊ ಅದಕ್ಕೋಸ್ಕರ ಈ ಮಾಸ್ಕ್ ಅನ್ನೋದು ಹೆಲ್ಪ್ ಆಗುತ್ತೆ. ಸೊ ಇದನ್ನ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನೀವು ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ ಇವಾಗ ನೋಡ್ತಾ ಇರಬಹುದು ಈ ಟೆಕ್ಸ್ಟ್ ತೋರಿಸ್ತಾನೆ ಇಲ್ಲ. ಸೊ ಕೊನೆಯಲ್ಲಿ ಬನ್ನಿ, ಈ ಟೆಕ್ಸ್ಟ್ ಪೂರ್ತಿಯಾಗಿ ತೋರಿಸ್ತಾ ಇದೆಯಲ್ವಾ ಹಿಡನ್ ಫಾಲ್ಸ್ ಅಂತ. ಸೊ ಅಲ್ಲಿ ಒಂದು ಕೀ ಫ್ರೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇದೆ ನೋಡಿ ಈ ಒಂದು ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕೀ ಫ್ರೇಮ್ ಆಡ್ ಆಗುತ್ತೆ. ಹಾಗೇನೆ ಸ್ಟಾರ್ಟಿಂಗ್ ಬಂದು ಈ ಒಂದು ಲೈನ್ ಅನ್ನ ಮೇಲ್ಗಡೆ ಎಳ್ಕೊಂಡು ಹೋಗಿ ಓಕೆ ಇಲ್ಲಿಗೆ ಪ್ಲೇಸ್ ಮಾಡಿ. ಸೊ ಇವಾಗ ಪ್ಲೇ ಮಾಡಿದ್ರೆ ವಿಡಿಯೋ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿದ್ರೆ ನೀವೇನೇ ನೋಡಬಹುದು. ಪ್ಲೇ ಮಾಡ್ತಾ ಇದ್ದೀನಿ ಹಿಡನ್ ಫಾಲ್ಸ್. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನ ನೀವು ಎಡಿಟ್ ಮಾಡೋದಕ್ಕೆ ಈ ಮಾಸ್ಕ್ ಅನ್ನುವಂತಹ ಆಪ್ಷನ್ ಏನಿದೆ ಸಖತ್ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ಈ ಟೆಕ್ಸ್ಟ್ ಅನ್ನುವಂತಹ ಆಪ್ಷನ್ ಅಲ್ಲಿ ಆಯ್ತು. ಇನ್ನು ನೆಕ್ಸ್ಟ್ ಮ್ಯೂಸಿಕ್ ಅಂತ ಇದೆ ಟಾಪ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ 3 ಆಪ್ಷನ್ ಇರುತ್ತೆ: ಮ್ಯೂಸಿಕ್, ಎಫೆಕ್ಟ್, ಹಾಗೇನೆ ರೆಕಾರ್ಡ್ ಅಂತ. ರೆಕಾರ್ಡ್ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನಾದ್ರೂ ಮಾತಾಡಬಹುದು. ಇನ್ನು ಎಫೆಕ್ಟ್ ಅಂತ ಹೇಳಿದ್ರೆ ಅಲೋ ಮಾಡಬೇಕಾಗಿರುತ್ತೆ. ಹಾಗೇನೆ ಇಲ್ಲಿ ಕೆಲವೊಂದಿಷ್ಟು ಎಫೆಕ್ಟ್ಗಳು ಇರ್ತವೆ, ಇದನ್ನ ನೀವು ಆಡ್ ಮಾಡ್ಕೊಳ್ಬಹುದು. ಕಾರ್ಟೂನ್ ಅಂತ ಇದೆ, ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ತಾ ಇರಬಹುದು. ಈ ರೀತಿಯಾಗಿ ಕೆಲವೊಂದಿಷ್ಟು ಆಪ್ಷನ್ಗಳು ನಿಮ್ಗೆ ಸಿಗ್ತವೆ. ಸೊ ಅದನ್ನ ನೀವು ಇಲ್ಲಿ ಆಡ್ ಮಾಡೋದಿದ್ರೆ ಮಾಡಬಹುದು. ಎಫೆಕ್ಟ್ ಅನ್ನ ಆಡ್ ಮಾಡುವಂತಹ ಸಮಯದಲ್ಲಿ ಅದು ಬೇಡ ಅಂತ ಹೇಳಿದ್ರೆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿನಿಂದ ಇಲ್ಲಿ ನೀವು ಆಡಿಯೋನ ಆಡ್ ಮಾಡ್ಕೊಳ್ಬಹುದು ಅಥವಾ ಮ್ಯೂಸಿಕ್ ಅನ್ನ ಆಡ್ ಮಾಡಬಹುದು. ಮ್ಯೂಸಿಕ್ ಅಂತಿದೆ, ಫೇವರೇಟ್ ಅಂತಿದೆ, ಮೈ ಮ್ಯೂಸಿಕ್ ಅಂತಿದೆ. ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು
ಹಾಗೇನೆ ಇಲ್ಲಿ ಫೈಲ್ ಆ್ಯಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗ್ಯಾಲರಿನಿಂದ ನೀವು ಆಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬಹುದು, ಅದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ನೀವು ಇದರಲ್ಲಿ ಎಡಿಟಿಂಗ್ ಮಾಡಬೇಕಾಗಿರುತ್ತೆ. ಇನ್ನು ನಿಮ್ಮ ವಿಡಿಯೋನ ಎಡಿಟಿಂಗ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಮೂಲೆಯಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಎಕ್ಸ್ಪೋರ್ಟ್ನ ಐಕನ್ ಅದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಸೆಟ್ಟಿಂಗ್ ಮಾಡೋದಕ್ಕೆ ಕೇಳುತ್ತೆ. ಆಟೋ ಅಂತ ಸೆಟ್ ಆಗಿರುತ್ತೆ, ಅದನ್ನ ಮ್ಯಾನುವಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ರೆಸೊಲ್ಯೂಷನ್ ಅನ್ನ 4K ಸೆಟ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ವಿಡಿಯೋ ರೆಕಾರ್ಡಿಂಗ್ ಏನಿದೆ ಅದು 1080p ನಲ್ಲಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಅಥವಾ 4K ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಬೆಟರ್ ಆಗಿ ಕ್ವಾಲಿಟಿ ಇಂಪ್ರೂವ್ ಕೂಡ ಆಗುತ್ತೆ. ಇನ್ನು FPS ಏನಿದೆ ಅದನ್ನ 60 FPS ಇಟ್ಕೊಳ್ತಾ ಇದ್ದೀನಿ, ತುಂಬಾನೇ ಸ್ಮೂತ್ ಆಗಿ ಬರುತ್ತೆ. ಹಾಗೇನೆ ಬಿಟ್ ರೇಟ್ ಏನಿದೆ ಅದು ಆಟೋಮೆಟಿಕ್ ಆಗಿನೇ ಸೆಲೆಕ್ಟ್ ಆಗುತ್ತೆ, ಅದು ಹಾಗೇನೆ ಇರಲಿ. ಇನ್ನು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಅದನ್ನ ನಂತರ ನೀವು ಯೂಟ್ಯೂಬ್ ಅಥವಾ ನೀವು ಎಲ್ಲಿ ಅಪ್ಲೋಡ್ ಮಾಡ್ತೀರೋ ಅಲ್ಲಿಗೆ ಅದನ್ನ ಅಪ್ಲೋಡ್ ಮಾಡ್ಕೊಳ್ಬಹುದು.